ಈಗ ಇಂಡಿಯಾದಾಗಿರೋ ಟಾಪ್ ಜಾಬ್ಸ್ ಗಳಲ್ಲಿ ಅರ್ಧ ಜಾಬ್ಸ್ 25 ವರ್ಷ ಹಿಂದೆ ಎಕ್ಸಿಸ್ಟ್ ಆಗಿರ್ಲಿಲ್ಲ. ಅಂದ್ರೆ ಜಾಬ್ ಮಾರ್ಕೆಟ್ ಫಾಸ್ಟ್ ಆಗಿ ಚೇಂಜ್ ಆಗತೈತಿ. ಮತ್ತೊಂದು ಶಾಕಿಂಗ್ ಫ್ಯಾಕ್ಟರ್ ಏನಂದ್ರೆ ಪ್ರತಿ 10 AI ಜಾಬ್ಸ್ಗೆ ಬರೀ ಒಬ್ಬ ಕ್ವಾಲಿಫೈಡ್ ಇಂಜಿನಿಯರ್ ಅವೈಲೇಬಲ್ ಇದ್ರೆ ಸಾಕು. ಅಂದ್ರೆ ಇವತ್ತ 2025 ಒಳಗ ಯಾವ ಕಡೆ ಹೆಚ್ಚು ಸ್ಕಿಲ್ಸ್ ಐತಿ ಅವಂಗ ಅಪರ್ಚುನಿಟಿ ಬಹಳ ಅದಾವು. ಕ್ವಶನ್ಸ್ ಏನಂದ್ರೆ ಯಾವ ಜಾಬ್ಸ್ 2025ದಾಗ ಹೆಚ್ಚು ಡಿಮಾಂಡ್ಸ್ ಅದಾವು ಮತ್ತು ನಿಮ್ಗೆ ಹೆಚ್ಚು ಸ್ಯಾಲ್ರಿ ಕೊಡ್ತಾವ ಮತ್ತು ಯಾವ ಸ್ಕಿಲ್ಸ್ ಕಲಿತ್ರೆ ನಿಮ್ಗೆ ಹೆಚ್ಚು ಸ್ಯಾಲ್ರಿ ಸಿಗತ್ತ. ಈ ವಿಡಿಯೋ ಲಾಸ್ಟ್ ತಕೊಂಡ್ ನೋಡ್ರಿ. ವಿಡಿಯೋದಾಗ ಫುಲ್ ಕ್ಲಾರಿಟಿ ಕೊಟ್ಟೇನಿ ಮತ್ತೆ ನೀವು ಫ್ರೀದಾಗು AI ಯಾವ ತರ ಕಲಿಬೇಕು ಅನ್ನೋದ ಲಾಸ್ಟ್ ಹೇಳೇನಿ. ಸದ್ಯದಾಗ ಜಾಬ್ ಮಾರ್ಕೆಟ್ ಒಳಗೆ 2 ಚೇಂಜಸ್ ಮೇಜರ್ ಆಗಿ ಆಗತ್ತವು. ಕಂಪನೀಸ್ ಡಿಗ್ರಿಗಿಂತ ಹೆಚ್ಚು ಸ್ಕಿಲ್ಸ್ ಇದ್ದವ್ರಿಗೆ ನೋಡತಾರು. ಎಕ್ಸಾಂಪಲ್ ಕೋಡಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಡೇಟಾ ಅನಾಲಿಸಿಸ್, ಗ್ರಾಫಿಕ್ ಡಿಸೈನಿಂಗ್ ಇದ್ರಾಗ ಪ್ರಾಕ್ಟಿಕಲ್ ನಾಲೆಜ್ ಇದ್ರೆ ಸಾಕು. ಆಟೋಮೇಷನ್ ಅಂಡ್ AI ಈ ಕಾರಣದಿಂದ ಟ್ರೆಡಿಷನಲ್ ಜಾಬ್ಸ್ ರಿಡ್ಯೂಸ್ ಆಗತ್ತವು, ಅದರಿಂದ ಹೊಸ ಜಾಬ್ಸ್ ಕ್ರಿಯೇಟ್ ಆಗತ್ತವು. ಎಕ್ಸಾಂಪಲ್ ಡೇಟಾ ಅನಾಲಿಸಿಸ್, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್, ರಿನ್ಯೂಬಲ್ ಎನರ್ಜಿ ಇಂಜಿನಿಯರ್, AI ಡೆವಲಪರ್ ಇವು 5 ವರ್ಷ ಹಿಂದೆ ಜಾಸ್ತಿ ರೇರ್ ಇದ್ವು, ಆದ್ರೆ ಈಗ ಬಹಳ ಡಿಮಾಂಡ್ ಆಗೈತಿ. ಟಾಪ್ 5 ಗ್ರೋಯಿಂಗ್ ಕರಿಯರ್ಸ್ ಇನ್ ಇಂಡಿಯಾ. ಕಂಪನೀಸ್ ಈಗ ಡೈಲಿ ಟೆರಾಬೈಟ್ಸ್ ಗಟ್ಟಲೆ ಡೇಟಾ ಜನರೇಟ್ ಮಾಡತ್ತವು. ಇದನ್ನೆಲ್ಲ ಯಾರು ಅನಲೈಸ್ ಮಾಡ್ತಾರೆ ಅಂದ್ರೆ ಡೇಟಾ ಸೈಂಟಿಸ್ಟ್. ಇಂಡಿಯಾ ಒಳಗೆ ಇವತ್ತು ಡೇಟಾ ಸೈಂಟಿಸ್ಟ್ ಗೆ ಅವರೇಜ್ ಸ್ಯಾಲರಿ 8 ರಿಂದ 12 ಲಕ್ಷ ಪರ್ ಆನಮ್ ಐತಿ. ಸೈಬರ್ ಸೆಕ್ಯೂರಿಟಿ, ಆನ್ಲೈನ್ ಫ್ರಾಡ್, ಹ್ಯಾಕಿಂಗ್ ಕೇಸಸ್ ಇನ್ಕ್ರೀಸ್ ಆಗತ್ತವು. ಎವ್ರಿ ಕಂಪನಿಗೆ ಇವತ್ತು ಸೈಬರ್ ಸೆಕ್ಯೂರಿಟಿ ಟೀಮ್ ಬೇಕು. ಇದರಿಂದ ಡಿಮಾಂಡು ಜಾಸ್ತಿ ಆಗತೈತಿ. ಫ್ರೆಶರ್ಸ್ ಕೂಡ 5 ರಿಂದ 7 ಲಕ್ಷ ಪರ್ ಆನಮ್ ಈಸಿ ಆಗಿ ಸ್ಯಾಲರಿ ಸಿಗತ್ತ. ರಿನ್ಯೂಬಲ್ ಎನರ್ಜಿ ಜಾಬ್ಸ್. ಇಂಡಿಯಾ ರಿನ್ಯೂಬಲ್ ಎನರ್ಜಿ, ಸೋಲಾರ್, ವಿಂಡ್ ಮೇಲೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡತೈತಿ. ಇಂಜಿನಿಯರ್ಸ್, ಪ್ರಾಜೆಕ್ಟ್ ಮ್ಯಾನೇಜರ್ಸ್, ಟೆಕ್ನಿಷಿಯನ್ಸ್ ಡಿಮಾಂಡ್ ಇವತ್ತು ಡಬಲ್ ಆಗತೈತಿ. ಹೆಲ್ತ್ ಕೇರ್ ಅಂಡ್ ಮೆಡಿಕಲ್ ಟೆಕ್. ಪ್ಯಾಂಡೆಮಿಕ್ ನಂತರ ಹೆಲ್ತ್ ಕೇರ್ ಸೆಕ್ಟರ್ ರ್ಯಾಪಿಡ್ಲಿ ಗ್ರೋ ಆಗತೈತಿ. ಡಾಕ್ಟರ್ಸ್ ಅಷ್ಟ ಅಲ್ಲ, ಮೆಡಿಕಲ್ ಡೇಟಾ ಎಕ್ಸ್ಪರ್ಟ್ಸ್, ಟೆಲಿಮೆಡಿಸಿನ್ಸ್ ಜಾಬ್ಸ್ ಕೂಡ ಡಿಮಾಂಡ್ ದಾಗ ಬರತಾವು. AI ಆಟೋಮೇಷನ್ ಜಾಬ್ಸ್, ಚಾಟ್ GPT, ರೋಬೋಟಿಕ್ಸ್, ಮಷಿನ್ ಲರ್ನಿಂಗ್ ಎಲ್ಲ ಇಂಡಸ್ಟ್ರಿ ಒಳಗ ಯೂಸ್ ಆಗತಾವು. ನೆಕ್ಸ್ಟ್ 5 years ಒಳಗ AI ಜಾಬ್ಸ್ ಆಲ್ಮೋಸ್ಟ್ 40% ಗ್ರೋತ್ ಕಾಣ್ತೈತಿ. ಸ್ಕಿಲ್ಸ್ ಯು ಮಸ್ಟ್ ಲರ್ನ್. ಈಗ ಕ್ವಶನ್ ಅಂದ್ರೆ ಈ ಎಲ್ಲ ಜಾಬ್ಸ್ ಗೆ ಸ್ಕಿಲ್ಸ್ ಯಾವ ಬೇಕು? ಡೇಟಾ ಸೈನ್ಸ್ ಇದ್ರೆ ಪೈಥಾನ್, SQL, Power BI, ಎಕ್ಸೆಲ್ ಇರಬೇಕು. ಸೈಬರ್ ಸೆಕ್ಯೂರಿಟಿಗೆ ನೆಟ್ವರ್ಕಿಂಗ್ ಬೇಸಿಕ್ಸ್, ಎಥಿಕಲ್ ಹ್ಯಾಕಿಂಗ್, ಕ್ಲೌಡ್ ಸೆಕ್ಯೂರಿಟಿ ಬೇಕು. ಡಿಜಿಟಲ್ ಮಾರ್ಕೆಟಿಂಗ್, SEO, ಸೋಷಿಯಲ್ ಮೀಡಿಯಾ ಆಡ್ಸ್, ಕಂಟೆಂಟ್ ಕ್ರಿಯೇಷನ್ ಬೇಕು. ಹೆಲ್ತ್ ಕೇರ್ ಟೆಕ್ ಇದ್ರೆ ಮೆಡಿಕಲ್ ಡೇಟಾ ಅನಾಲಿಸಿಸ್, ಟೆಲಿಮೆಡಿಸಿನ್ಸ್ ಪ್ಲಾಟ್ಫಾರ್ಮ್ಸ್ ಬೇಕು. AI ML ಗೆ ಪೈಥಾನ್, ಟೆನ್ಸರ್ ಫ್ಲೋ, ಜನರೇಟಿವ್ AI ಟೂಲ್ಸ್ ಬಗ್ಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ಸ್ಕಿಲ್ಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ದಾಗ ಫ್ರೀ ಅಥವಾ ಲೋ ಕಾಸ್ಟ್ ದಾಗ ಕಲಿಯೋಕೆ ಅವೈಲೇಬಲ್ ಇದಾವು. ಕೋರ್ಸೆರಾ, ಯುಡಿಮಿ, ಗೂಗಲ್, ಮೈಕ್ರೋಸಾಫ್ಟ್ ಸರ್ಟಿಫಿಕೇಶನ್ ಇವೆಲ್ಲ ನೀವು ರೆಸ್ಯೂಮ್ ದಾಗ ಹ್ಯೂಜ್ ವ್ಯಾಲ್ಯೂ ಆಡ್ ಮಾಡ್ತಾವು. ಫ್ಯೂಚರ್ ಮೈಂಡ್ ಸೆಟ್. ಜಾಬ್ ಮಾರ್ಕೆಟ್ ಫಾಸ್ಟ್ ಚೇಂಜ್ ಆಗತೈತಿ, ಅಂದ್ರೆ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಬೇಕು. ಒಂದೇ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. 2 ರಿಂದ 3 ಕಾಂಪ್ಲಿಮೆಂಟರಿ ಸ್ಕಿಲ್ಸ್ ಕಲೀರಿ. ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಜೊತೆಗೆ ಗ್ರಾಫಿಕ್ ಡಿಸೈನಿಂಗ್, ಡೇಟಾ ಅನಾಲಿಸಿಸ್ ಮತ್ತು ಪೈಥಾನ್ ಪ್ಲಸ್ ಕಾಂಟೆಂಟ್ ಕ್ರಿಯೇಷನ್ ಕಲಿಬಹುದು. ನೆಟ್ವರ್ಕಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಐತಿ. ಲಿಂಕ್ಡ್ಇನ್ ಯೂಸ್ ಮಾಡಿ ನಿಮ್ಮ ರಿಕ್ರೂಟರ್ ಜೊತೆ ಕನೆಕ್ಟ್ ಆಗಿ ಇರಬಹುದು. ಇದರಿಂದ ನಿಮ್ಗೆ ರೆಫರೆನ್ಸಸ್ ಬಹಳ ಸಿಗ್ತಾವು. ರಿಮೆಂಬರ್ 2025 ಒಳಗ ಯಾರು ಸಕ್ಸಸ್ ಇದಾರಲ್ಲ ಅವ್ರ ಡೈಲಿ ಕಂಟಿನ್ಯೂಸ್ ಲರ್ನಿಂಗ್ ಮಾಡತಾರು. ಇದರಿಂದ ಇಂಡಿಯಾ ಒಳಗ ನೆಕ್ಸ್ಟ್ ಫ್ಯೂ ಇಯರ್ಸ್ ಒಳಗ ಟಾಪ್ ಜಾಬ್ಸ್ ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ರಿನ್ಯೂಬಲ್ ಎನರ್ಜಿ, ಹೆಲ್ತ್ ಕೇರ್ ಮತ್ತು AI ರಿಲೇಟೆಡ್ ಜಾಬ್ಸ್ ಇರ್ತಾವು. ನೀವೇನಾದ್ರೂ ಈ ಎಲ್ಲ ಸ್ಕಿಲ್ಸ್ ಫ್ರೀದಾಗ ಕಲಿಬೇಕಂದ್ರೆ ಕಮೆಂಟ್ ದಾಗ ನನ್ಗೆ AI ಅಂತ ಮೆಸೇಜ್ ಮಾಡಿ. ನಾನ್ ನಿಮ್ಗೆ ಅಲ್ಲಿ ಫ್ರೀ ರಿಸೋರ್ಸ್ ಕಳಿಸ್ತೀನಿ. ಇಲ್ಲಿ ನೀವು ಫ್ರೀದಾಗ ಸರ್ಟಿಫಿಕೇಶನ್ ಕೂಡ ತಗೋಬಹುದು. ಈ ವಿಡಿಯೋನ ನೀವು ಅಷ್ಟ ನೋಡಿ ಸುಮ್ಕೊಂಡ್ ಬೇಡ್ರಿ, ಎಲ್ಲ ಕಡೆ ಶೇರ್ ಮಾಡ್ರಿ. ಇದರಿಂದ ಬೇರೆದವ್ರಿಗೂ ಕೆಲಸ ಸಿಗಾಕ ಮತ್ತ ತಮ್ಮನ್ ತಾವು ಅಪ್ಗ್ರೇಡ್ ಆಗಕ್ಕೆ ಹೆಲ್ಪ್ ಆಗತ್ತ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡತ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಗೌರ್ಮೆಂಟ್ ಜಾಬ್ಸ್, IT, ನಾನ್ IT ರಿಲೇಟೆಡ್ ಜಾಬ್ಸ್ ಅಪ್ಡೇಟ್ ಹಾಕ್ತಿರ್ತೀನಿ. ಇದರಿಂದ ನಿಮ್ಗೆ ಕೆಲಸನೂ ಸಿಗತ್ತ, ಜಾಬ್ ಬಗ್ಗೆ ಅಪ್ಡೇಟು ಸಿಗತ್ತ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ.